ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಸಿಂಹರಾಶಿಯವರಿಗೆ ತುಂಬ ಅಟ್ಯಾಚೆಡ್ ಆಗಬೇಕು ಅಥವಾ ಸಿಂಹರಾಶಿಯವರಿಗೆ ತುಂಬ ಆಪ್ತರಾಗಬೇಕು ಅಥವಾ ಸಿಂಹರಾಶಿಯವರ ಹೃದಯಕ್ಕೆ ಹತ್ತಿರ ಆಗಬೇಕಂತ ಹೇಳಿದರೆ ನೀವು ಈ ವಿಷಯಗಳನ್ನೆಲ್ಲ ಗಮನವಿಟ್ಟು ನೋಡಬೇಕಾಗ್ತದೆ. ನೀವು ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ತುಂಬ ಹೃದಯಕ್ಕೆ ಆಪ್ತರಾಗಿ ಇರಲಿಕ್ಕೆ ಸಾಮಾನ್ಯವಾಗಿ ನಾನು ಹೇಳಿರುವಂಥ ಕೆಲವು ಪಾಯಿಂಟ್ಸನ್ನು ನೋಡ್ತಾ ಹೋಗಿ. ಸಾಮಾನ್ಯವಾಗಿ ಇವರಿಗೆ ಈ ಸಿಂಹರಾಶಿಯವರಿಗೆ ಇವರು ಮೂಲತಃ ಒಂದು ಪ್ರಬಲ ಮತ್ತು ತುಂಬ ಒಂದು ಸ್ಟ್ರಾಂಗ್ ಮತ್ತು ಆತ್ಮವಿಶ್ವಾಸ ಇರೋ ಕಾರಣ ಇವರಿಗೆ ತುಂಬ ಒಂದು ಆತ್ಮವಿಶ್ವಾಸ, ಪ್ರಬಲ ವ್ಯಕ್ತಿತ್ವ ಮತ್ತು ತುಂಬ ಒಂದು ಇಗೋ ಇರ್ತದೆ ಇವರಿಗೆ. ಈ ಒಂದು ವ್ಯಕ್ತಿತ್ವವನ್ನು ಇರೋ ಕಾರಣ ನೀವು ಇವರ ಒಂದು ವ್ಯಕ್ತಿತ್ವವನ್ನು ಸಹಿಸ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವರು ಯಾವತ್ತೂ ತಮ್ಮನ್ನೇ ಬಿಟ್ಕೊಡಲ್ಲ. ಆ ಕಾರಣ ನೀವು ಇವರಿಗೆ ಎಷ್ಟೊಂದು ಕ್ಲೋಸ್ ಅಥವಾ ಇವರ ಹೃದಯಕ್ಕೆ ಹತ್ತಿರ ಇದ್ದರೂ ಕೂಡ ನೀವು ಇವರ ಒಂದು ಈಗೋ ಪ್ರವೃತ್ತಿಯನ್ನು ಸಹಿಸ್ಕೊಳ್ಬೇಕಾಗ್ತದೆ. ಮತ್ತು ಸಾಮಾನ್ಯವಾಗಿ ಸಿಂಹರಾಶಿಯವರು ತಾವು ಇಷ್ಟಪಟ್ಟಿದ್ದು ಅಂದರೆ ತಮಗೆ ಇಷ್ಟ ಆಗಿದ್ದು ಅಥವಾ ತಮಗೆ ಇಚ್ಛೆ ಆಗಿರುವಂಥದ್ದು ಪಡೆದೇ ತಿರಬೇಕಂತ ಒಂದು ಮನೋಭಾವನೆ ಇರ್ತದೆ ಇವರಿಗೆ, ಈ ಮಿತ್ರ ಇವರಿಗೆ ಸಿಂಹರಾಶಿಯವರಿಗೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಇವರ ಸಿಂಹರಾಶಿಯವರ ಮೇಲೆ ನೀವು ಯಾವುದೇ ಕಾರಣಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ಯಾಕಂದರೆ ಈ ಸಿಂಹರಾಶಿಯವರನ್ನು ನೀವು ಕಂಟ್ರೋಲ್ ಮಾಡೋದು ತುಂಬ ಒಂದು ಕಷ್ಟ ಅಂತ ಹೇಳ್ಬೋದು. ಮತ್ತು ಇವರಿಗೆ ಈ ಸಿಂಹರಾಶಿಯವರಿಗೆ ಒಂದು ಸಹಜವಾಗಿ ಒಂದು ಬೇರೆಯವರಿಗೆ ಒಂದು ಸಹಾಯ ಮಾಡುವಂಥ ಗುಣ ಇರ್ತದೆ. ಈ ಸಿಂಹರಾಶಿಯವರು ಬೇರೆಯವರು ಯಾರಾದರೂ ಒಬ್ಬರು ಸಹಾಯ ಕೇಳಿದರೆ ಅದನ್ನು ಸಹಾಯ ಮಾಡುವಂಥ ಒಂದು ಗುಣ ಇವರಿಗೆ ಮೂಲತಃ ಚಿಕ್ಕಂದಿನಿಂದಲೂ ಕೂಡ ಇರ್ತದೆ. ನೀವು ಇದನ್ನೇನಾದರೂ ಒಂದು ದುರುಪಯೋಗ ಮಾಡಿಕೊಂಡ್ರೆ ಅದು ನಿಮಗೆ ತುಂಬ ಒಂದು ಅಪಾಯಕಾರಿ ಅಂತ ಹೇಳ್ಬೋದು. ಆ ಕಾರಣ ನೀವು ಇವರ ಸಿಂಹರಾಶಿಯವರ ಒಂದು ಹೃದಯಕ್ಕೆ ಹತ್ತಿರ ಆಗಬೇಕಾದ್ರೆ ಈ ಒಂದು ಪಾಯಿಂಟನ್ನು ಗಮನ ಇಟ್ಟು ನೋಡಬೇಕು. ಮತ್ತು ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಜನರು ಇವರನ್ನು ನೇರ ಮತ್ತು ನಿಷ್ಠುರವಾದಿ ಅಂತ ಅಂದ್ಕೋತಾರೆ. ಯಾಕಂದರೆ ಇವರು ಸಾಮಾನ್ಯವಾಗಿ ಸಿಂಹರಾಶಿಯವರು ನೇರ ನಿಷ್ಠುರ ಸ್ವಭಾವವನ್ನು ಹೊಂದಿರ್ತಾರೆ. ಮತ್ತು ಈ ಸಿಂಹರಾಶಿಯವರದ್ದು ಇವರು ಎಲ್ಲಿದ್ದರೂ ಕೂಡ ಇವರು ನಾಯಕತ್ವ ಕ್ವಾಲಿಟಿ ಬಿಡಲ್ಲ. ಇವರು ಅಂತ ಹೇಳಿದ್ರೆ ಇವರದ್ದು ಒಂದು ಲೀಡರ್ಶಿಪ್ ಇರ್ತದೆ, ಇವರಿಗೊಂದು ನಾಯಕತ್ವ ಗುಣ ಇರ್ತದೆ. ಇವರ ಈ ನಾಯಕತ್ವ ಗುಣ ಅನ್ನೋದು ಕೆಲವರಿಗೆ ಒಂಥರ ಕಿರಿಕಿರಿ ತರಬಹುದು, ಆದರೆ ಅದು ಇವರಿಗೆ ಸಹಜವಾದಂಥ ಒಂದು ಗುಣ ಅಂತ ಹೇಳ್ಬೋದು. ಈ ಸಿಂಹರಾಶಿಯವರಿಗೆ ಈ ಲೀಡರ್ಶಿಪ್ ಅಂತಾರಲ್ಲ, ಈ ನಾಯಕತ್ವ ಗುಣ ಅನ್ನೋದು ಇವರಿಗೆ ಒಂದು ಸ್ವಭಾವತಃ ಗುಣ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ, ಇವರಿಗೆ ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಸೋಮಾರಿತನ ಇಷ್ಟಪಡಲ್ಲ. ಇವರು ಸ್ವಲ್ಪ ಆ್ಯಕ್ಟಿವ್ ಇರಬೇಕು, ಯಾವಾಗಲೂ ಕೆಲಸ ಮಾಡ್ತಿರಬೇಕು ಅಂತ ಒಂದು ಇವರಿಗೊಂದು ಭಾವನೆ ಇರ್ತದೆ. ಮತ್ತು ಇವರು ಇನ್ನೊಂದು ಗುಣ ಅಂತ ಹೇಳಿದ್ರೆ, ಇವರು ತುಂಬ ಒಂದು ಸ್ಫೂರ್ತಿ ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಮತ್ತು ವಿಶ್ರಾಂತಿ ಕೂಡ ಜಾಸ್ತಿ ತಗೋತಾರೆ. ಕೆಲಸ ಮಾಡೋದು ಕೂಡ ಹೌದು, ರೆಸ್ಟ್ ತಗೊಳ್ಳೋದು ಕೂಡ ತುಂಬ ಇದು ಅಂತ ಹೇಳ್ಬೋದು. ಮತ್ತು ವಿಶ್ರಾಂತಿ ಬೇಕಂತ ಅನಿಸಿದರೆ ಇವರು ತುಂಬ ಜಾಸ್ತಿ ವಿಶ್ರಾಂತಿ ತಗೋತಾರೆ. ನೀವು ಇದನ್ನು ಈ ಥರ ಒಂದು ಸ್ವಭಾವವನ್ನು ಅವರು ಸೋಮಾರಿ, ಆಲಸ್ಯ ಅಂತ ತಪ್ಪು ತಿಳ್ಕೊಬಾರ್ದು. ನೀವು ಈ ಥರ ತಪ್ಪು ತಿಳ್ಕೊಂಡ್ರೆ ಅವರ ಹೃದಯಕ್ಕೆ ಹತ್ತಿರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಅಂತ ಹೇಳಿದ್ರೆ, ಇವರಿಗೆ ಅಂತ ಹೇಳಿದ್ರೆ ಈ ಸಿಂಹರಾಶಿಯವರಿಗೆ ತಮ್ಮ ಕೆಲಸ ಆಗಬೇಕಾದ್ರೆ ಏನು ಬೇಕಾದರೂ ಮಾಡ್ತಾರೆ. ಇವರು ತಮಗೆ ಒಂದು ತಮ್ಮ ಪರ್ಸನಲ್ ಕೆಲಸ ಆಗಬೇಕಂತ ಹೇಳಿದ್ರೆ ಇವರು ಯಾವ ವಿಷಯಕ್ಕೆ ಬೇಕಾದರೆ ಕೈ ಹಾಕ್ತಾರೆ. ಆ ಕಾರಣ ಇವರ ಈ ಪ್ರವೃತ್ತಿಗೆ ಮೂಗು ತೋರಿಸಲಿಕ್ಕೆ ಹೋಗಲೇಬೇಡಿ. ನೀವೇನಾದರೂ ಈ ಒಂದು ಪ್ರವೃತ್ತಿಗೆ ಅವರ ಕೆಲಸದಲ್ಲಿ ಏನಾದರೂ ಮೂಗು ತೋರಿಸಲಿಕ್ಕೆ ಹೋದರೆ ಅದು ನಿಮಗೆ ತುಂಬ ಅಪಾಯಕಾರಿ ಆಗ್ತದೆ ಅಂತ ಹೇಳ್ಬೋದು. ಮತ್ತು ಸಾಮಾನ್ಯವಾಗಿ ಇವರಿಗೆ ಸಿಂಹರಾಶಿಯವರಿಗೆ ಈ ಪ್ರೇಮದಲ್ಲಿ ಸ್ವಲ್ಪ ತುಂಬ ಡಿಫಿಕಲ್ಟ್ ಇರ್ತದೆ. ಇವರಿಗೆ ಪ್ರೇಮವನ್ನು ಗಳಿಸೋದು ತುಂಬ ಕಷ್ಟ ಅಂತ ಹೇಳ್ಬೋದು. ಮತ್ತು ಪ್ರೀತಿ ತುಂಬ ಈಸಿಯಾಗಿ ಸಿಗಲ್ಲ ಅಂತ ಹೇಳ್ಬೋದು. ಮತ್ತು ಅದರಲ್ಲಿ ಇವರಿಗೆ ಪೇನ್ ಕೂಡ ಜಾಸ್ತಿ ಇರ್ತದೆ. ಈ ಪ್ರೀತಿ ಈ ವಿಷಯದಲ್ಲಿ ತುಂಬ ಒಂದು ನೋವು ಕೂಡ ತುಂಬ ಜಾಸ್ತಿ ಇರ್ತದೆ. ನೀವು ಇದನ್ನು ಕೂಡ ತುಂಬ ಗಮನಿಸಬೇಕಂತ ಹೇಳ್ಬೋದು. ಮತ್ತು ಸಿಂಹರಾಶಿಯವರದ್ದು ಏನಾದರೂ ಮಾರ್ಗದರ್ಶನ ಕೊಟ್ಟರೆ ತಿರಸ್ಕರಿಸಬಾರ್ದು. ಅವರೇನಾದರೂ ನಿಮಗೇನಾದರೂ ಸಲಹೆ ಕೊಟ್ಟರೆ ಅದನ್ನು ತಿರಸ್ಕರಿಸೋದು ಮತ್ತು ಅವರಿಗೇನಾದರೂ ಅವಮಾನ ಆಗುವಂಥ ಮಾಡಿದರೆ ಅವರು ನಿಮಗೆ ಉಲ್ಟಾಗಿ ಬಿಡ್ತಾರೆ ಅಂತ ಹೇಳ್ಬೋದು. ಇದು ನೀವು ಸಿಂಹರಾಶಿಯವರಿಗೆ ಹೃದಯಕ್ಕೆ ಹತ್ತಿರ ಆಗಬೇಕಾದರೆ ಗಮನಿಸಬೇಕಾದಂಥ ಅಂಶಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.